ನಿಮ್ಮ ಹೆಸರೇನು ಗುರು? ಸುದರ್ಶನ್. ಹಾಂ, ಸುದರ್ಶನ್. ಹಿಂದೆ ಅನ್ನ ಅಂತ ಜಾಯಿನ್ ಮಾಡಿಬಿಟ್ಟು ಒಂದ್ಸತಿ ಕರೆ ಆಯಿತು. ಸುದರ್ಶನ್ ಅಣ್ಣ. ಸುದರ್ಶನ್ ಅಣ್ಣ. ಹೋಗ್ಲಿ, ಈ ಹುಡುಗಿಗೆ ಅನ್ನ ಅಂತ ಇಲ್ಲ. ಹಾಂ, ಅವಳಿಗೆ ಬೇಡ ಇವಳಿಗೆ ಅಂದಾಗ ನಾನು ಇಷ್ಟಪಟ್ಟಿದ್ದೆ ಅಂತ ಹೇಳ್ತಾ ಇದ್ದೀನಲ್ಲ ಬ್ರೋ. ನಾನು ಇಷ್ಟಪಟ್ಟಿದ್ದೆ ಅಂತ ಹೇಳ್ತಾ ಇದ್ದೀನಲ್ಲ ಬ್ರೋ. ಸಿಸ್ಟರ್ ಕರಿಯಲ್ಲ. ಓಕೆ, ನಾನು ನಿನ್ನ ಮೇಲೆ ಮಾತಾಡ್ಸಕ್ಕೆ ಹೋಗಲ್ಲ ಬಿಡಿ ಬ್ರೋ. ಅಲ್ಲ, ಅವ್ನ ಕಣ್ಣು ಕರೆಕ್ಟ್ ಆಗಿದೆಯಲ್ಲ. ಈ ಕಣ್ಣಲ್ಲಿ ಮಾತ್ರ ಇಲ್ಲ, ಎರಡು ಕಣ್ಣಲ್ಲಿ ಒಂದು ಕಣ್ಣು ಮಾತ್ರ. ಮುಗುಳು ನಗೆಯೇ ನೀ ಹೇಳು, ಮುಗುಳು ನಗೆ. ಹಲೋ, ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಪ್ರಾಂಕ್ ಬೈ ಕನ್ನಡ ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿ ಯಾವಾಗ ನನಗೂ ನೆನಪಿಲ್ಲ. ಸೊ ಈಗ ಕೋಲಾರಲ್ಲಿದ್ದೀವಿ, ದ ಬರ್ತ್ ಪ್ಲೇಸ್ ಆಫ್ ಪ್ರಾಂಕ್ ಬೈ ಕನ್ನಡ. ಅಂದರೆ ಕೋಲಾರ ಹುಡುಗರು ಸೇರ್ಕೊಂಡು ಪ್ಲ್ಯಾನ್ ಮಾಡಿದ್ದಂಥ ಚಾನಲ್ ಇದು. ಸೊ ಹಾಗಾಗಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟು. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಊರ ಹತ್ರ ಇಲ್ಬೇಕು ಅಂತ ಕರೆಸ? ಏಕೆ? ಫ್ರೆಂಡ್ ಅಲ್ಲ, ಅದಕ್ಕೆ. ಯಾರು ಫ್ರೆಂಡ್ ಅಲ್ಲ? ನನಗೆ ಫ್ರೆಂಡು. ಹೌದಾ? ಅದಕ್ಕೆ ನನ್ನೇನಕ್ಕೆ? ಸಂಜೆ ಬರ್ತಿದ್ದೆ ತಾನೇ ಒಂದೇ ಸಕ್ಕೆ. ಓ, ಅಂದರೆ ನಾನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ನಿಮಗೆ? ಲೇ, ಸಂಜೆ ಬರ್ತಿದ್ದೆ ತಾನೇ ಒಂದೇ ಸಕ್ಕೆ. ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ನಿನ್ಗೆ? ಸರಿ, ಆಯ್ತು ಹೇಳು. ಏನು ಆಯ್ತು ಹೇಳು ಅಂತ ಆ ಕಡೆ ತಿರ್ಗಿದ್ರೆ? ನಾನೇನು ಹೇಳ್ಬೇಕು? ಹೇಳ್ಬೇಕು ಗುರು. ನಿನ್ನ ಹೆಸರು? ಸುದರ್ಶನ್. ನಾನೇನು ಹೇಳ್ಬೇಕು? ಫಸ್ಟ್ ಟೈಮ್ ಆಯ್ತು. ಏನು ಹೇಳ್ಬೇಕು? ಏನು ಹೇಳೋದು? ಅಂದ್ರೆ ಹೇಳು. ಫಸ್ಟ್ ಎಜುಕೇಶನ್ ಕಂಪ್ಲೀಟ್ ಆಗಲಿ. ಈಗ ಏನಕ್ಕೆ ರಿವೀಲ್ ಮಾಡ್ತಿರೋದು ಒಬ್ಬರಿಗೆ? ರಿವೀಲ್ ಯಾರಿಗೆ ಮಾಡ್ತಾ ಇದೀವಿ? ನಮ್ಮ ಫ್ರೆಂಡ್ಗೆ ತಾನೇ. ಇನ್ಯಾರ ಹತ್ರ ಹೇಳ್ತಾ ಇದ್ದೀವಿ? ಈಗ ಇಬ್ರದ್ದು ಹೇಳ್ಬೇಕಾ ಇಲ್ಲ ನಿನ್ನ ಮಾತ್ರನಾ? ಏನದು? ಲವ್ ಮಾಡ್ತಿದ್ದೀವಿ ಅಂತನಾ? ಹೇಳು. ಅದೇನಕ್ಕೆ ಇವ್ರಿಗೆ ರಿವೀಲ್ ಮಾಡೋದು ಅಂತ ನಂಗೆ ಗೊತ್ತಾಗ್ತಿಲ್ಲ ಅಂತ. ಫ್ರೆಂಡ್ ಹತ್ರ ಹೇಳ್ಬೇಕು ಅನಿಸ್ತು, ಅದಕ್ಕೆ ಕರೆಸ್ದೆ. ಆಯ್ತಪ್ಪ. ಅಷ್ಟೇ, ಇನ್ನೇನು ಹೇಳ್ಬೇಕು? ಏನು ಹೇಳಿದ್ರಿ? ಏನಿಲ್ಲ ಬ್ರೋ, ಇಲ್ಲ ಏನಿಲ್ಲ. ಏನಿಲ್ಲ, ಅದೇ ನಮ್ಮ ಲವ್ ಸ್ಟೋರಿ ಹೇಳ್ಬೇಕಾ? ಜಸ್ಟ್ ಲವರ್ಸ್ ಅಂತ ಹೇಳಿದ್ರೆ ಸಾಕ? ನಿತಿನ್ ಬರ್ತಿದ್ನಲ್ಲ, ನಿಂಗೆ ಪರಿಚಯ ಇಲ್ಲ ಅಂತ ಮೊನ್ನೆ ಹೇಳ್ದಲ್ಲ, ಲವ್ ಸ್ಟೋರಿ ಹೇಳ್ಬೇಕಾ? ಅಂತ ಕರ್ಸಿದ್ವಿ. ಇವಾಗ ಅವಳು ಏನು ಹೇಳ್ಬೇಕಂದ್ರೆ ನಿತ್ರ ಏನಿಲ್ಲ ಗುರು, ನಮ್ಮೂರೇ, ಬಟ್ ಇರೋದು ಬ್ಯಾಂಗ್ಳೂರು. ನಾನು ಇವರಿಬ್ರು ಲವ್ ಮಾಡ್ತಿರಲ್ಲ ಸ್ಕೂಲಿಂದಾನೇ ಅನ್ಕೋ, ನಾನು ಚಿಕ್ಕ ವಯಸ್ಸಿಂದಾನೆ. ಇದೇನಕ್ಕೆ ನನ್ಗೆ ನಿಜ ಈಗಲೂ ಕ್ಲಾರಿಟಿ ಬರ್ತಿಲ್ಲ ಇವ್ರಿಗೆ ಯಾಕೆ ಹೇಳ್ತಿದ್ದೀವಿ ಅಂತ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಒಂದು ಕ್ಲಾರಿಟಿ. ಇವ್ರನ್ನ ಐ ಮೀನ್ ಈ ಹುಡುಗನ ಎಷ್ಟು ಗುರು ಏಜ್ ನಿಂದು? ಏನಕ್ಕೆ ಸೀರಿಯಸ್ಲಿ ಕ್ಲಾರಿಟಿ ಇಲ್ಲ. ವೈ? ನಿಮ್ಮ ಅಣ್ಣನ ಇಲ್ಲ ನಿನ್ನ ತಮ್ಮನ? ನಾನು ಲವ್ ಸಪೋರ್ಟ್ ಮಾಡ್ತೇನೆ ಅಂತ. ನೀನು ಲವ್ ಸಪ್ರೇಟ್ ಮಾಡಿ ಸಪೋರ್ಟ್ ಮಾಡ್ತೇನೆ ಅಂತ ಗುರು. ಬಾಗ್ರು ಏನೋ ಏ ಬಾ ಇಲ್ಲಿ. ಲವ್ ಮಾಡಿದ್ರೆ ನಾನೇನು ಮಾಡ್ಬೇಕು ಮಧ್ಯದಲ್ಲಿ? ನೀನೇನೋ ಸಪೋರ್ಟ್ ಏನಾದರೂ ಮಾಡ್ತೀಯ ಅಂತ ಕೇಳ್ತಾವ್ರೆ. ನನ್ನ ಸೀರಿಯಸ್ಲಿ ಐ ಮೀನ್ ನಿನ್ನ ಫೋಟೋ ಏನು ಮಾಡ್ತಾ ಇದ್ದೀವಲ್ಲ ಅದಕ್ಕೆ. ಬಟ್ ಅದ್ರಲ್ಲಿ ನೀವು ಬೆಸ್ಟ್ ಆಪ್ಷನ್ ಚೂಸ್ ಮಾಡ್ಕೊಳ್ಳ ಅಷ್ಟೇ. ಅದ್ರಲ್ಲಿ ನನ್ನೇನು ನಿತಿನ್ ಇಬ್ಬರ ಜೊತೆ ಫ್ಲರ್ಟ್ ಮಾಡ್ತಿದ್ದಾನೆ ಮೆಸೇಜಲ್ಲಿ. ಇಬ್ಬರ ಜೊತೆ ಚೆನ್ನಾಗಿ ಮಾತಾಡ್ತಾವನೆ, ಇಬ್ಬರ ಜೊತೆ ಇದು ಮಾಡ್ತಾನೆ, ಮಾತಾಡ್ತಾನೆ. ಬಟ್ ಗೊತ್ತಿದ್ದಿಲ್ಲ ಅಷ್ಟೇ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ನಿಮ್ಗೆ ಎಷ್ಟು ದಿನ ಪರಿಚಯ ಆಯ್ತಾ ಇವ್ರಿಬ್ಬರ ಜೊತೆ? 1 year. ಇವ್ರು ಅವಾಗ್ಲಿಂದ ಅವಾಗಿಂದ ನೋಡಿದ್ರಲ್ಲ ಯಾರು ಹಿಂಗೆ ಇಬ್ರು ಎಲ್ಲ ಕರೆಕ್ಟ್. ಏನು ಅಂತ ಗೊತ್ತಲ್ಲ. ಇಬ್ರು ಕರೆಕ್ಟ್ ಆಗವ್ರೆ. ಅವ್ರನ್ನ ಚೂಸ್ ಮಾಡ್ಕೊಳ್ಳ. ಇಬ್ರು ಬೆಸ್ಟೇ. ಹಾಗಂತ ಇಬ್ಬರು ಮಾಡ್ಕೊಂತೀರಾ? ಬಾಯ್ಲೆ ನಿನಗೆ ಆಪ್ಷನ್ ಸಿಕ್ಕಿದ್ರೆ ನೀನು ಮಾಡ್ಕೊಳ್ಳಲ್ಲ. ನಿಜ ಮಾತಾಡು. ಅಲ್ಲ, ನಿಜ ಮಾತಾಡು. ಇಟ್ಸ್ ಓಕೆ. 1 second. ಏನು ಮಾಡೋಕ್ಕೂ ಅರ್ಥ ಅಲ್ಲ, ನನಗಂತೂ ಅರ್ಥ ಆಗ್ತಿಲ್ಲ. ಪ್ರಾಮಿಸ್. ಓಕೆ, ಈಗ ನಿನಗೆ ಆಪ್ಷನ್ ಸಿಕ್ಕಿದ್ರೆ ನೀನು ಮಾಡ್ಕೊಂತೀಯ ಇಲ್ಲ?
ಅಂದ್ರೆ ಅಂದ್ರೆ ಅಲ್ಲ ಓ ಕ್ಲಾರಿಟಿ ಕೊಡ್ಬೇಕು. ಹೌದೌದು ಗೊತ್ತಿಬ್ರಿಗೂ ಗೊತ್ತದು. ಅದು ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ 1 ವೀಕ್ ಆಯ್ತು ಇವು ಇನ್ಫಾರ್ಮ್ ಮಾಡಿ. ಇಬ್ಬರಿಗೆ ಹೇಳಿದ್ಯಾ? ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು, ಇವ್ರಿಗೆ ರೀಸೆಂಟಾಗಿ ಇನ್ಫಾರ್ಮ್ ಮಾಡ್ದೆ. ಅರವಿಂದ್ ಅಣ್ಣ ಏನು ಇವ್ರು ಏನಾದ್ರು ಜಡ್ಜ್ ಮಾಡೋರ ನಮಗೆ ಇಲ್ಲ ಏನು ಅಲ್ಲ ಸಪೋರ್ಟ್ ಕರೆದಿರೋದ ಏನು? ನೀವು ಹಿಂಗ್ ಬಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಹತ್ರ ಹಿಂಗೆಲ್ಲ ಮಾಡ್ತಿದ್ದೀರಿ. ಆಯ್ತಪ್ಪ ನಿಮ್ಮ ತಂಗಿಗಂತೆ ಸಪೋರ್ಟ್ ಮಾಡ್ತೀಯಾ? ಯಾವ ಚಿಕ್ಕ ತಂಗಿ ಅಂತ ಇವಾಗ ಅವ್ರು ಹೇಳಿದ್ರ ತಂಗಿ ಅಂತ ನಾನು ಹೇಳ್ತಿದ್ದೀನಿ ತಾನೇ, ನೀವ್ ಹೇಳ್ಬಿಟ್ರೆ ಮುಗೀತು ಅಷ್ಟೇ. ಯಾಕೆ ನೀವ್ ಯಾರು? ಅವ್ರಿಬ್ರು ಒಪಿನಿಯನ್ ಅದು. ಗುರು ಇವ್ರು ಯಾರು ಒಪ್ಕೊಳ್ಳೋದಕ್ಕೆ ನಮ್ಮ ಮಿಡಿಲ್ ಅಲ್ಲ ಅವ್ರಿಬ್ರು ಫ್ರೆಂಡ್ಸ್ ಆಯ್ತಾ? ಇವಾಗ ಮಿಡಿಲ್ ಅಂತ ಇದ್ರೆ ಮಿಡಿಲ್ ಅಲ್ಲಿ ನಾನು ಮಾತಾಡಕ್ ಕೂಡ ನಾನು ಯಾರು ಬ್ರೋ? ಅಲ್ವಾ? ನಾನು ಅದನ್ನೇ ಹೇಳಿದ್ದು ಬಂದಾಗಿನಿಂದ. ಇವಾಗ ಹೇಳ್ತಾ ಇದ್ರಲ್ಲ ನಮ್ಗೆ ಮಿಡಿಲ್ ಅಂತ ನಮ್ಮ ಅಣ್ಣ ಅನ್ಸ್ತಾರ. ಇವಾಗ ಅವಳಿಗೂ ಮಿಡಿಲ್ ಅಂತ ಅನ್ಸಿದ್ರೆ ಕರೆಸ್ತಾನೆ ಇದ್ದಿಲ್ಲ ಆಯ್ತಾ? ಬಟ್ ನೀವು ಮಾತ್ರ ಅನ್ಕೊಂತ ಇದ್ರೆ ಮಿಡಿಲ್ ಅಂತ. ಆಬ್ವಿಯಸ್ಲಿ ನೀನು ಅನ್ಕೊಂತೀಯ ನೆಕ್ಸ್ಟ್ ನಾಳೆ ನೀನು ನಿಮ್ಮ ಹುಡುಗಿ ಇನ್ನೊಬ್ರ ಜೊತೆ ಕ್ಲೋಸ್ ಆಗಿದೆ ಇಲ್ಲ ಮಾತಾಡ್ತಿದೆ ಅಂದಾಗ ಅವನೇನಕ್ಕೆ ಮಿಡಿಲ್ ಅಂತ ನೀನು ಹೇಳ್ತಿದ್ಯಲ್ಲ ನಮ್ಮ ಅಣ್ಣ ಅವ್ರ ಹುಡುಗಿ ಬೇರೆಯವ್ರ ಜೊತೆ ಕ್ಲೋಸ್ ಆಗಿರೋ ನಿಂಗೆ ಇದಾಗ ಬರ್ನಾಗುತ್ತೆ ಅಂತ. ಇವಾಗ ನೀನು ಅವ್ರಿಬ್ಬರ ಜೊತೆ ಲವ್ ಮಾಡ್ತಾ ಅದಕ್ಕೆ ನಿಮ್ಮ ಅಣ್ಣಗೆ ಬರ್ನ್ ಆಗ್ತಿದ್ಯಾ? ಬರ್ನ್ ಅಂತಲ್ಲ ನಾನು ಹೇಳ್ತಾ ಇರೋದು. ಅದೇ ಮೀನಿಂಗು. ಹಂಗೇನಲ್ಲ. ಏನ್ ಗುರು? ಹೆಂಗ್ ನಿಂಗೆ ಗೊತ್ತಿರ್ಬೇಕು ತಾನೆ ಒಬ್ಬ ಅಲ್ಲ ನಿಜ ಹೇಳು, ಬರ್ನ್ ಆಗ್ತಿದ್ಯಾ? ಏನೋ ಆಗಿರುತ್ತೆ ಎಲ್ಲ ಒಂದು ಹೇಳಕ್ಕಾಗಲ್ಲ. ಸರಿ ಆಯ್ತು, ಏನಾದರೂ ಇದ್ರೆ ಕರೆಕ್ಟಾಗಿ ಹೇಳಿ. ನಿನಗೆ ಬರ್ನ್ ಆಗ್ತಿದ್ಯಾ? ಅಲ್ಲ ಹೇಳು, ಅದ್ರಲ್ಲಿ ಏನಿದೆ? ಆಗುತ್ತೆ. ಏನಕ್ಕೆ ಹಂಗೆ ಅಂದರೆ? ಈಗ ಅವ್ರ ಫ್ರೆಂಡ್ಸ್ ಒಂದು ನಿಮಿಷ ಇರಮ್ಮ, ಒಂದು ನಿಮಿಷ ಇರಮ್ಮ. ಹಂಗೆ ಅಂದರೆ ನನಗೂ ಇಷ್ಟ ಆದ್ಲು. ಯಾರು? ಹೋಗು. ನನಗೂ ಇಷ್ಟ ಆದ್ಲು. ಯಾರು? ಹೋಗು. ಏಯ್ ನಾಗ ಸೈಡ್ ಬಿಟ್ಟು ಇಲ್ಲಿ ಮಾತ್ರ ಮಾತಾಡು. ಏನು ಗುರು? ಏನು ಇಷ್ಟಪಡ್ತಾ ಇತ್ತಲ್ಲ ಯಾರನ್ನ? ಅವನಿಗೆ ಗೊತ್ತಿರ್ಬೇಕು. ಬಿಡು, ಅಣ್ಣ ಅಂತ ಕರೀತಲ್ಲ, ಮುಗೀತು. ಈಗ ಅವಳು ಹೇಳ್ತಾರಲ್ಲ ಅಣ್ಣ ಅಂತ ಅವಳು ಹೇಳಿಲ್ಲ ನಿಂಗೆ, ನೀನೆಲ್ಲ ಫಿಕ್ಸ್ ಆಗ್ಬಿಡ್ತಾ ಇದ್ಯಾ ಅತ್ತಿಯಾಗಿ? ನಿಮ್ಮ ಹೆಸ್ರೇನು ಗುರು? ಸುದರ್ಶನ್. ಹಾಂ, ಸುದರ್ಶನ್. ಹಿಂದೆ ಅಣ್ಣ ಅಂತ ಜಾಯಿನ್ ಮಾಡ್ಬಿಟ್ಟು ಒಂದ್ಸತಿ ಕರೆ ಆಯ್ತು. ಕರೆ ಆಯ್ತು. ಸುದರ್ಶನ್ ಅಣ್ಣ, ಸುದರ್ಶನ್ ಅಣ್ಣ. ಅಳ್ತಾ ಇದೆಯಾ? ಏ ಇಲ್ಲ, ಯಾಕೆ? ಯಾಕೆ ಬ್ರೋ ಅಲ್ಬೇಕು? ನಿಜ ಇಲ್ಲ? ಪ್ರಾಮಿಸ್ ಇಲ್ಲ. ಕಣ್ಣಲ್ಲ ನೀರು ಯಾಕೆ? ಅವಾಗಿಂದ ಯಾವಾಗಿಂದ ಹಂಗೆ? ಅವಾಗಿಂದ ಬಂದಾಗಿಂದ ನಂಗೆ ಹೇಳ್ಲು. ಪ್ರಾಮಿಸ್ ಏ ಇಲ್ಲ ಇಲ್ಲ ಪ್ರಾಮಿಸ್ ಅಲ್ಲ ಅವ್ನ ಕಣ್ಣು ಕರೆಕ್ಟ್ ಆಗಿದೆಯಲ್ಲ? ಈ ಕಣ್ಣಲ್ಲಿ ಮಾತ್ರ ಏನಿಲ್ಲ. ಇಲ್ಲ, ಎರಡು ಕಡೆ ಒಂದು ಕಣ್ಣು ಮಾತ್ರ. ಮುಗುಳು ನಗೆಯೇ ನೀ ಹೇಳು ಮುಗುಳು ನಗೆಯೇ. ಸಿ ನಾನು ತುಂಬ ಓಪನ್. ಓಕೆ ಹಾಂ, ನಾನು ಡೈರೆಕ್ಟಾಗಿ ಮಾತಾಡ್ತಿದ್ದೀನಿ. ಯಾಕೆ ಅಳ್ತಿರೋದು? ಏ ಅಲ್ಲಿ ಹತ್ತಿಲ್ಲ ಅವರು. ಏನಕ್ಕೆ ಇವಾಗ ಅಳ್ತಾ ಇರೋದು? ಹತ್ತಿಲ್ಲಮ್ಮ. ಅಲ್ಲಿ ಕಣ್ ತುಂಬ ನೀರಿದೆ ನೋಡು. ಯಾಕೆ ಸುಧಾ? ಬಿಟ್ಟರೆ ಆ ಕಡೆ ಮೂಲೆಗೆ ಹೋಗಿ ಹತ್ಕೊಂಡು ಬರ್ದೋ ಥರ ಇದ್ದಾನೆ. ಏನ್ ಹಂಗೆಲ್ಲ ಹೇಳ್ತೀಯ? ಅಲ್ಲ ನೀನ್ ಹಂಗೆಲ್ಲ ಜಡ್ಜ್ ಮಾಡಬೇಡ ನಮ್ಮ ಅಣ್ಣ. ಸಾಕಾಗದ ಏಕಾಂತವ ನಿನ್ನಿಂದ. ಅಲ್ಲ ಏನೋ ಗೊತ್ತಾಗ್ತಿಲ್ಲ. ನೀನೇನೇ ಕಳ್ತಾ ಇದೀಯ? ಯಾವ ಹುಡುಗಿ ಡಿಸೈಡ್ ಮಾಡ್ರಾಯ್ತಾ? ಇವ್ನು ಬೇಕು ಬೇಡ ಅಂತ. ಯಾವ ಹುಡುಗಿ ಮ್ಯಾಟ್ರಿಗೆ ಹೇಳ್ಬಿಡು. ಹಿಂಗ್ ಸುಮ್ಮನೆ ನಮ್ಮ ಅಣ್ಣ ನಿಮ್ಗೆ ಹೆಲ್ಪ್ ಮಾಡ್ಸಕ್ ಕರ್ಸ್ಬಿಟ್ಟು ಅವ್ನ ಅಳಿಸ್ತಾ ಇದೀರಾ. ನೀವೇನೋ ಮಾತಾಡಿ ನೋಡ್ಕೊಂಡು. ಅಲ್ಲ ಇಟ್ಸ್ ಓಕೆ, ನೋಡ್ಕೊಂಡು ಹೋಗೋದಲ್ಲ. ರಕ್ಷಿ ಅಲ್ಲ ಇವತ್ತು ಇದು ಕ್ಲಿಯರ್ ಆಗ್ಬಿಡ್ಬೇಕು. ಜಾಸ್ತಿ ಆಯ್ತು ರಕ್ಷಿ. ನೀನ್ ನಮ್ಮ ಅಣ್ಣನ ಏ ಕರ್ಸಿ ಒಂದು ನಿಮಿಷ ಇರಮ್ಮ, ಆಯ್ತು ಓಕೆ, ಸಾಲ್ವ್ ಮಾಡಕ್ಕಲ್ಲ. ಅವ್ನು ಅಳ್ತಿದಂತ ಗೊತ್ತಾಗ್ತಿದೆ ಅದಕ್ಕೆ, ಬಿಡಮ್ಮ ನೀನ್ ಯಾಕಮ್ಮ ಆ ಥರ ಟೆನ್ಷನ್ ಗೊತ್ತಾಗ್ತಿದೆ ಅದಕ್ಕೆ. ಬಿಡಮ್ಮ ನೀನ್ ಯಾಕಮ್ಮ ಆ ಥರ ಟೆನ್ಷನ್ ಸುಮ್ಮನೆ ನಿನ್ನಿಂದ ನಮ್ಮ ಲವ್ ಸ್ಟೋರಿಯಲ್ಲಿ ಪ್ರಾಬ್ಲಮ್ ಆಗ್ತದೆ. ಅಲ್ಲ ನಿನ್ನಿಂದ ಅಲ್ಲ ನಿನ್ನ ಸಿಸ್ಟರ್ ಅಂತ ಕರೆದ್ಬಿಡು, ಇಲ್ಲಿ ಮುಗಿಸ್ಬಿಡು. ಬರ್ಬೇಕಲ್ಲ ಬ್ರೋ, ಸಿಸ್ಟರ್ ಅಂತ ಕರಿಯೋದು. ಗುರು ಬೇರೆಯವ್ರ ಹುಡುಗಿ ನಿನ್ನ ಮನಸ್ಸಿಂದ ಇನ್ನೊಂದಿಂದ ಅಂತ ಅಲ್ಲ. ಒಂದು ನಿಮಿಷ ಇರಮ್ಮ, ಈಗ ಗೊತ್ತಾಯ್ತಲ್ಲ ಬೇರೆಯವ್ರ ಹುಡುಗಿ ನಿನ್ನೇ ಸಿಸ್ಟರ್ ಎಲ್ಲ ಸೈಡ್ ಆಗ್ಬಿಡ್ತಾರೆ. ಸಿಸ್ಟರ್ ಕರಿಯಲ್ಲ. ಓಕೆ, ನಾನು ನಿನ್ನ ಮೇಲೆ ಮಾತಾಡ್ಸಕ್ಕೆ ಹೋಗಲ್ಲ ಬಿಡಿ ಬ್ರೋ. ಓಕೆನಾ? ಮತ್ತೆ ನೀನು ಫೀಲ್ ಇಟ್ಕೊಂಡಿರ್ತೀಯ ಅಂತನಾ?
ಅಷ್ಟೇ, ಇನ್ನೇನಿರುತ್ತೆ. ಬಟ್ ನಾನು ಮಾತಾಡ್ಸಕ್ಕೂ ಹೋಗಲ್ಲ, ನಾನೇನು ನಿನ್ ಫೀಲ್ ಏನಕ್ಕೆ ಇಟ್ಕೊಂತೀಯ ಮುಗಿದ್ಮೇಲೆ ಆ ಹುಡುಗಿ ಲೈಫ್ ಇನ್ನೊಂದು ಸ್ಟಾರ್ಟ್ ಆದ್ಮೇಲೆ ಓಕೆನಾ ಬ್ರೋ? ಹಾ ಮತ್ತೆ ನಾನು ಮೂವ್ ಆನ್ ಆಗ್ತೀನಿ ಹಂಗೆ ಆಬ್ವಿಯಸ್ಲಿ ಆಗ್ಲಿ ಇನ್ ಸಿಸ್ಟರ್ ಅಂತ ಕರೆದ್ಬಿಟ್ಟು ಮೂವ್ ಆನ್ ಆಗ್ತೀಯ ಇನ್ನೊಂದು ಆಗ್ತೀಯ. ಸರಿ, ನಿಮ್ಗೆ ಹೇಳ್ಬಿಟ್ಟೆ ಕರಿತೀನಿ. ಇನ್ನೊಂದು 2 days ಆದ್ರೂ ಪರವಾಗಿಲ್ಲ, ಓಕೆನಾ? ನೀನು ಸ್ವಲ್ಪ ನೀನು ಕಂಟ್ರೋಲ್ ಮಾಡ್ಕೋಬೇಕಾ? ನಾನು ಕಂಟ್ರೋಲ್ ಮಾಡ್ಕೋಬೇಕು. ಆಗಾಗ ನೆನಪಾಗುತ್ತಾಳೆ. ಲೈಫಲ್ಲಿ ಅಂತ ಇಬ್ಬರು ಮದ್ವೆ ಆಗಲ್ಲ. ನಿತಿನ್ ಅತ್ಯಾಗ ಆಡ್ತಾ ಇದ್ದೀನಿ. ಇಬ್ರು ಬೇಕಂದ್ರೆ ಏನು ಇಬ್ಬರು ಆ ಕಡೆ ಒಬ್ರು ಈ ಕಡೆ ಒಬ್ರು ಕುತ್ಕೊಂತೀಯಾ? ಅಟ್ಲೀಸ್ಟ್ ಅವಳಿಗೆ ಕನ್ವಿನ್ಸ್ ಮಾಡೋಕ್ಕಾದ್ರೆ ಅವಳಿಗಾದ್ರೂ ಮಾಡಲಿ, ನನಗದು ಅಲ್ಲ ನಿಂದು ಬೇಡ, ರಕ್ಷದು ಬೇಡ, ನೀನೇನೋ ಹೇಳ್ಗುರು. ಏನು ಹೇಳ್ಬೇಕು? ಏನೋ ಗೈಡ್ ಮಾಡ್ಬೇಕಂತೆ ಮಾಡಾಯ್ತು. ನನಗೆ ಏನು ನಾವು ಮಾಡೋದು? ಏನು ಮಾಡಬೇಕು ಇವಾಗ? ಏನು ಇಬ್ಬರು ಮದುವೆ ಮಾಡೋದು? ಯಾರು ಬಿಟ್ಕೊಡೋಕೆ ರೆಡಿ ಇಲ್ಲ. ಅವರಿಬ್ರು ಈವನ್ ನಾನು ಯಾರನ್ನೂ ಬಿಟ್ಕೊಡೋಕೆ ರೆಡಿ ಇಲ್ಲ. ಈಗ ನೀನೇನೋ ಹೇಳಂಗಿದ್ರೆ ಹೇಳು. ಆ ಹುಡುಗಿಗೂ ಏನ ಮೇಲೆ ಫೀಲಿಂಗ್ ಅಲ್ಲ ಗುರು, ಲವ್ ಐತೆ, ಓಕೆನಾ? ಬಟ್ ಅದನ್ನ ಚೇಂಜ್ ಮಾಡೋದ್ರೆ ಆ ಹುಡುಗಿ ಮಾಡಲ್ಲ. ಏನಕ್ಕೆ? ಫಸ್ಟ್ ಅವಳಿಗೆ ಹೇಳೇ ಇಲ್ಲ ತಾನೆ, ನೀನು ಡಿಸೈಡ್ ಮಾಡ್ತೀವಿ. ಬಟ್ ಆ ಹುಡುಗಿ ಇವಾಗ ನಾನು ಹೇಳಿದ ತಕ್ಷಣ ಒಪ್ಕೊಂಡ್ಬಿಡ್ತಲ್ಲ, ಇಲ್ಲ ತಾನೇ? ಟ್ರೈ ಮಾಡ್ಬೇಕಿತ್ತಪ್ಪ. ಆಯ್ತು ಟ್ರೈ ಮಾಡ, ಆಯ್ತು ನನ್ನ ಮುಂದೆ ಮಾಡೋ ಇರ್ಲಿ ಮಾಡುಗುರು. ನನಗೊಂದು ಕ್ಲಾರಿಟಿ ಇರುತ್ತೆ. ಒಂದು ನಿಮಿಷ ಇರು, ಅವಳ ಬಾಯಿನಿಂದ ಏನು ಬರುತ್ತೆ ಅನ್ನೋದು ಕೇಳಿಸ್ಕೋಬೇಕು ತಾನೆ. ಹೇಳ್ರಪ್ಪ, ಹೇಳ್ರು. ಬ್ರೋ ಒಂದು ನಿಮಿಷ, ಅವ್ರಿಬ್ಬರು ನೀವು ಲವ್ ಮಾಡ್ತಿದ್ಯಾ? ನಾವಿಬ್ರು ಸರಿ ಮಾಡ್ತಾ ಇದ್ವಿ, ಓಕೆನಾ? ಕೈ ತೆಗಿ. ಸರಿ, ನಾವಿಬ್ರು ಅಲ್ಲ, ಕರೆಕ್ಟಾಗಿ ಮಾತಾಡಿ. ನೀವು ಕೈ ತೆಗಿ. ಸರಿ, ನಾವಿಬ್ರು ಅಲ್ಲ, ಕರೆಕ್ಟಾಗಿ ಮಾತಾಡಿ. ನೀವು ಮಾಡ್ತಾ ಇದ್ದೀರಾ? ಅಲ್ಲ, ಆ ಹುಡುಗಿಗೂ ಗೊತ್ತಿಲ್ಲ ನೀನು ಮಾಡ್ತಿರೋದು. ರೋಡಲ್ಲಿ 100 ಜನ, ಈಗ ಒಂದು ಹುಡುಗಿ ಹೋಗ್ತಿದೆ ಅಂದ್ರೆ ಚೆನ್ನಾಗಿದೆ ಅಂತ ನೀನು ಅನ್ಕೊಂತೀಯ, ನಾನು ಅನ್ಕೊಂತೀಯ. ಟಿಕಾ ಮುಚ್ಕೊಂಡು ನಮ್ಮ ಮನೆಗಳು ನಾವು ಹೋಗ್ತೀವಿ, ಅದು ಲವ್ ಆಗಲ್ಲ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನಾನು ನಿಜ ಹೇಳ್ತಾ ಇದ್ದೀನಿ, ನನಗೆ ತಲೆಯಲ್ಲಿ ಏನೇನೋ ಓಡಾಡ್ತಿದೆ, ಐ ಮೀನ್ ರನ್ ಆಗ್ತಿದೆ. ರಕ್ಷಿ ನೀನು ನೋಡೋದು ಕ್ಲಾರಿಟಿ ಕೊಟ್ಬಿಡು ಆಯ್ತು. ಅಂದ್ರೆ ನಿಂಗೆ ನಂಬಿಕೆ ಇರೋದಕ್ಕೆ ತಾನೇ ಈಗ ನಾನು ಇನ್ನೂ ಮೆತ್ತಗೆ ಮಾತಾಡ್ತಿರೋದು. ಅವ್ರ ಮೇಲೆ ಅಷ್ಟು ರೇಗ್ತಾ ಆ ಹುಡುಗಿ ಏನು ಅದು ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಒಂದ್ ನಿಮಿಷ ಇರಮ್ಮ. ಈಗ ಅನ್ನ ಅಂತ ಕರಿತಾ ಇಲ್ವಾ? ಮನಸ್ಪೂರ್ವಕ ಆಗಿ ತಾನೇ ಕರೆದಿದ್ದು, ಕತೆಗಳು ಬೇಡ. ಕರೆದೆ ಮುಗಿತಾ? ಕರೆದೆ ಅಷ್ಟೇ, ಕರ್ದಿದ್ದೀನಿ ಅಂತ ಹೇಳ್ತಾ ಇಲ್ಲ. ಏನಮ್ಮ ರಕ್ಷಿತಾ? ಅವಳು 3 days ಇಂದ ಕರೀತಾ ಬರ್ದ ಏಯ್ ಸೈಲೆಂಟ್ ಕೊಂಡ್ರ ಮಚ್ಚ ಅಲ್ಲಿ ಮಾತಾಡಿ. ಇವರೇ ಮಾತಾಡ್ತಾನೆ, ಗುಮ್ ನೋಡ್ಕೊಂತ ಸೈಲೆಂಟ್ ನೋಡ್ಬಿಡೋದು ನಂಗೆ ಇಷ್ಟ ಇಲ್ಲ. ಏನ್ ಮಾತಾಡೋದನ್ನ ಸೈಲೆಂಟ್ ಕೊಂಡ್ರ ಸೈಲೆಂಟ್ ಆಗಿರ ಮಾತಾಡ್ರ ಕೊಡಲ್ಲ. ನೀನು ಇವಾಗ ನಾನು ನಿನ್ನ ಜೊತೆ ಕ್ಲೋಸ್ ಆಗಿದ್ದೀನಿ, ಫ್ರೆಂಡ್ಶಿಪ್ಪಲ್ಲಿ ಇದ್ದೀನಿ ಅಂತಾನೆ ತಾನೇ ನಿಮಗೆ ಪರಿಚಯ ಮಾಡಬೇಕು, ಈ ವಿಷಯ ಎಲ್ಲ ಹೇಳ್ಬೇಕು ಅಂತ ಕರ್ಸಿರೋದು. ನೀನೇನು ಮಾತಾಡಿದ್ರೆ ಸೈಲೆಂಟ್ ಆಗಿದ್ರೆ ಅದನ್ನೇ ಹೇಳು. ನಾನು ಏನು ಮಾತಾಡಿದ್ರು ನನ್ನ ಮಾತು ಯಾರು ಕೇಳೋರಿಲ್ಲ. ಸರಿ ಆಯ್ತು, ಇರೋ ಅಟ್ಲೀಸ್ಟ್ ಆಯ್ತು ಹೇಳ್ಗುರು. ಆಯ್ತು ಹೇಳ್ಗುರು, ನಿನ್ನ ಮನ್ಸಲ್ಲಿ ಏನಿದೆ ಇಲ್ಲ, ನೀನೇನು ಹೇಳ್ಬೇಕು ಅನ್ಕೊಂಡಿದ್ದೆ ಅದನ್ನಾದ್ರೆ ಹೇಳು. ಏನು ಹೇಳ್ಬೇಕು? ನನಗಂತೂ ಪ್ರಾಮಿಸ್ ಅರ್ಥನೇ ಆಗ್ತಾ ಇಲ್ಲ. ಬಾಯಲ್ಲಿ ಕುತ್ಕೋಪ, ಕುತ್ಕೋ. ಇಲ್ಲ ನೀನ್ ಸ್ವೆಟ್ ಆಗ್ತಿದ್ಯಾ? ನೀನ್ ನಾರ್ಮಲ್ ಆಗಿಲ್ಲ, ಕುತ್ಕೋ ಆಯ್ತು. ಹಂಗೆ ಇರೋದು ಬ್ರೋ, ಹುಡುಗ ಅಲ್ವಾ ಅವ್ನು, ಪಾಪ ನನ್ನ ಫೀಲಿಂಗ್ ಅವ್ರಿಗೆ ಅರ್ಥ ಆಗಿರತ್ತೆ. ಏನ್ ಗುರು ನಿತಿನ್ ಹೇಳಪ್ಪ. ನನ್ನ ಬೆಸ್ಟ್ ಅಲ್ಲ. ಇವಾಗ ನಮ್ಮ ಅಣ್ಣ ರಕ್ಷಿತನ್ ಮಾಡ್ತಾನೆ. 1 ನಿಮಿಷ ಇರು, ನೀನು ಇದ್ರಲ್ಲಿ ಲುಕ್ಕಲ್ಲಿ ಹಾಕ್ಬೇಡ. ಇವಾಗ ನೀವಿಬ್ರು ಯಾರು ಸಿಂಗಲ್ ಇದ್ದೀರಾ ತಾನೆ? ನೀವಿಬ್ರು ಯಾರು ಇಲ್ಲ ಅಲ್ಲ ಅಂದ್ರೆ ನೀವಿಬ್ರು ಮಾತಾಡ್ತೀನಿ, ನೀವಿಬ್ರು ಕ್ಯಾರೆ ನವಿ ಇವಳನ್ನ ಬಿಟ್ಬಿಡ್ರಿ, ಇವ್ರಿಬ್ರು ಆರಾಮಾಗಿರ್ತಾರೆ, ಇವ್ರ ಪಾಡಿಗೆ. ಆಯ್ತು ಇರ್ತಾಳೆ ಕೇಳ. ಹೆಂಗಾಗುತ್ತೆ? ನಿಂಗೆ ಅಂದ್ರೆ ಅವಳು 2-3 ದಿನದಿಂದ ಬಂದವಳು, ನಾನು ವರ್ಷದಿಂದ ಇದ್ದವಳು. ಅಲ್ಲ, ನಾನು ವರ್ಷದಿಂದ ಇದ್ದು. ಅಮ್ಮ ಯಾಕೆ ಫ್ರೆಂಡನ್ನ ಇನ್ನೊಂದು ನೀನು ಬಲವಂತವಾಗಿ ಹುಟ್ಟಿಸ್ತಾ ಇದೆಯಾ? ಇದೆ ಇಬ್ರು ಬಿಟ್ಕೊಡಕ್ಕೆ ರೆಡಿ ಇಲ್ಲ ಬ್ರೋ. ಬಟ್ ನಾನು ಮಧ್ಯದಲ್ಲಿ ನಾನೇನು ಮಾತಾಡಬೇಕು, ನಾನೇನು ಸಜೆಷನ್ ಕೊಡಬೇಕು? ಈಗ ನೀನು ಅನ್ನ ಜಾಗದಲ್ಲಿ ನಿಂತ್ಕೊಂಡು ಏನಂದ್ರು ಮಾಡೋಕ್ಕಾಗತ್ತಾ? ಅನ್ನ ಪೊಸಿಷನ್ ತಗೊಂಡು ಏನು ಬ್ರೋ? ಏನು ಹೇಳೋ ಇಟ್ಸ್ ಓಕೆ. ಪದೇ ಪದೇ ಅನ್ನ ಅಂತ ಹೇಳ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಪದೇ ಪದೇ ಅನ್ನ ಅಂತ ಹೇಳ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಹೋಗ್ಲಿ, ಈ ಹುಡುಗಿಗೆ ಅನ್ನ ಅಂತ ಇಲ್ಲ. ಹಾಂ ಅವಳಿಗಾಗ ಬೇಡ, ಇವಳಿಗೆ ಅಂದಾಗ ನಾನು ಇಷ್ಟಪಟ್ಟಿದ್ದೆ ಅಂತ ಹೇಳ್ತಾ ಇದ್ದೀನಲ್ಲ ಬ್ರೋ, ನಾನು ಇಷ್ಟಪಟ್ಟಿದ್ದೆ ಅಂತ ಹೇಳ್ತಾ ಇದ್ದೀನಲ್ಲ ಬ್ರೋ. ಸರಿ ಅಲ್ಬೇಡ ಬಿಡುಗರು. ಏನಿಲ್ಲ ಬ್ರೋ, ಅಲ್ಲೋದೇನಕ್ಕೆ ನೀನ್ ಈ ತರ ನೋಡಕ್ ನನ್ ಕೈಯಲ್ಲಿ ಆಗ್ತಿಲ್ಲ. ನಾನು ಏನ್ ಮಾಡಕ್ ರೆಡಿ? ಈ ಕಡೆ ಅಲ್ಲ ಆ್ಯಕ್ಚುಲಿ ಏನು ಗೊತ್ತಾ, ನಿನ್ನ ಫ್ರೆಂಡ್ ಅಷ್ಟು ಓವರ್ ಆ್ಯಕ್ಟಿಂಗ್ ಯಾರೂ ಮಾಡ್ತಾ ಇಲ್ಲ ಇಲ್ಲಿ. ಅವ್ರ ಹೆಸರೇನು? ಅರವಿಂದ್. ಅಲ್ಲ ರೆಸ್ಪೆಕ್ಟ್ ಅಷ್ಟೇ, ರೆಸ್ಪೆಕ್ಟೇ, ಬಟ್ ಹೆವಿ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ. ಓವರ್ ಆಕ್ಟಿಂಗ್ ಅದು ಅನ್ಕೋಬೇಡಿ. ಅಲ್ಲ ನಿಜವಾಗ್ಲೂ ಗುರು, ಬಟ್ ಎಲ್ಲ ಗೊತ್ತಿದ್ರು ಮಾತಾಡೋದು, ಓವರ್ ಆಗಿ ಆಡೋದು, ಅದು ಓವರ್ ಆ್ಯಕ್ಟಿಂಗ್ ತಾನೆ.
ಪರವಾಗಿಲ್ಲ ಹಾಂ ನಿನ್ನ ತಂಗಿ ಇನ್ನೂ ಡಬಲ್ ಓವರ್ ಆ್ಯಕ್ಟಿಂಗು. ಏನು ಗೊತ್ತಾ, ಇದು ಪ್ರ್ಯಾಂಕ್ ಆ್ಯಕ್ಚುಲಿ, ಇದು ಪ್ರ್ಯಾಂಕ್ ಆ್ಯಕ್ಚುಲಿ. ನಿಜ ಫ್ರೆಂಡ್ಸ್ ಇದೆ ನಿನ್ಮೇಲೆ ಅಲ್ಬೇಡ ಇರು ಗುರು ನೀನು ಫಸ್ಟ್ ಇರು. ಸೊ ಐ ಮೀನ್ ನನ್ನ ಹೆಸರು ನಿತಿನ್ ಅಲ್ಲ, ನನ್ನ ಹೆಸರು ಎಜೆ ಅಂತ. ನಿತಿನ್ ನನಗೆ ಯಾರು ಗೊತ್ತಿಲ್ಲ. ಸೊ ಇವ್ರು ಕ್ರಿಯೇಟ್ ಮಾಡಿದ್ದಂಥ ಸ್ಟೋರಿ ಒಂದು. ಇಲ್ಲೇ ಇರ್ತೀನಿ ಬಿಡಿ ಬ್ರೋ. ನೀನು ಅದರ್ತಾ ಇದೆಯಾ ಅದಕ್ಕೆ. ಸೊ ಇದು ಆ್ಯಕ್ಚುಲಿ ಪ್ರ್ಯಾಂಕ್. ಐ ಮೀನ್ ನಿನ್ನ ನಮ್ದ ಇದೆಲ್ಲ. ಪ್ರಾಮಿಸ್ ನಂಬಿಟ್ಟೆ ನನಗೆ ಗೊತ್ತಿಲ್ಲ. ನೀನು ನಮ್ದಾದ್ರೆ ನಂಗೆ ಅವಾಗ ಅದಕ್ಕೆ ನಾವು ಇಬ್ರು ಸೈಡ್ಗೆ ಹೋಗ್ಬಿಟ್ಟಿದ್ದು ಮಾತಾಡ್ದೆ ತಿರುಗಿ ಎಲ್ಲ ಕಡೆ ಬಿಡು ಎಜೆ ಒನ್ಸ್ ಮೋರ್ ಸಕ್ಸಸ್. ಆಮೇಲೆ ಏನು ಯಾರು ಹಿಂಗೆ ಕ್ಯಾಮ್ರಾಗೆ ಕಾರಲ್ಲಿ ಕ್ಯಾಮರಾ ಐತೆ. ನಿನ್ಮೇಲೆ ಅನಿಸ್ತು ಏಯ್ ಪಾಪ ಹುಡುಗರು, ನಮ್ಮ ಅನಿವಾರ್ಯನೇ ಇಷ್ಟೇ. ಓಕೆ ಎನಿವೆ ಥ್ಯಾಂಕ್ ಯು ಸೋ ಮಚ್. ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಒಂದು ಶೇರು, ಇವನಿಗೊಂದು ಕಮೆಂಟು.